ಕೋಲಾರ ತಾಲೂಕು ವೇಮಗಲ್ ಪಟ್ಟಣದಲ್ಲಿ ಆಯೋಜಿಸಿದ್ದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವೇಮಗಲ್ ವೆಂಕಟಮ್ಮ ಅವರಿಗೆ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ಶಕ್ತಿ ವೆಂಕಟಮ್ಮ ತಾಯಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಚೆಕ್ ವಿತರಿಸಿದೆ. ನಿರಾಶ್ರಿತರಿಗೆ ನೆರವಾದ ವಾತ್ಸಲ್ಯ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಜೊತೆಗೆ ಕೋಲಾರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಇಲ್ಲದೆ ಯಾರಾದರೂ ನಿರ್ಗತಿಕರು ಕಂಡು ಬಂದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ. ನಮ್ಮ ಎಲ್ಜಿ ಫೌಂಡೇಶನ್ ಸಂಸ್ಥೆಯಿಂದ ಸೂರು ಕಲ್ಪಿಸಲಾಗುವುದು ಎಂದು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಕರುಣಾಮಯಿ ಏನಿವತ್ತು ಧರ್ಮಸ್ಥಳ ಗ್ರಾಮೀಣ ಯೋಜನೆ ಅಡಿಯಲ್ಲಿ ವಾತ್ಸಲ್ಯ ಎಂಬ ಕಟ್ಟಡವನ್ನು ಹಸ್ತಾಂತರಕ್ಕೆ ಈ ದಿನ ನಮ್ಮನ್ನು ಕರೆದು ಈ ವಾತ್ಸಲ್ಯವನ್ನು ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮ ಕೈಲಿ ಇಂತಹ ಮಹತ್ತರವಾದಂಥ ಕಾರ್ಯ ಮಾಡಿಸಿದ್ದವರಿಗೆ ಮೊದಲನೇದಾಗಿ ಅವರಿಗೆ ನಾನು ಒತ್ತುಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದರೆ ಇಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡೋಕ್ಕೆ ಇದೆ, ಆದರೆ ಮಾತಾಡೋ ಸಮಯ ಇಲ್ಲ. ಇದೊಂದಂತೂ ಹೇಳುವಲ್ಲೇ, ನಾವು ಈ ಕೋಲಾರ ಭಾಗದಲ್ಲಿ ನೀವು ಲಾಸ್ಟ್ ಟೈಮು ಫ್ಲಡ್ ಬಂದಾಗ ನೋಡಿರ್ಬೋದು, ಅವಾಗ ಸುಮಾರು ಮನೆಗಳು ಕಳ್ಕೊಂಡ್ರು. ಬಹುಶಃ ನಮ್ಮಲ್ಲಿ ವೆಂಕಟೇಶ್ವರ ಸಾಹೇಬ್ ಹೇಳ್ತಿದ್ರು, ನಾವು ಸರ್ಕಾರದಿಂದ ಎಷ್ಟು ಯೋಜನೆಗಳನ್ನು ಮಾಡಿದ್ದೀವಿ ಅಂತ. ಆದರೆ ಯಾರೂ ನಂಬಕ್ಕಿಲ್ಲ. ಕೇವಲ ಒಂದು ತಿಂಗಳಲ್ಲಿ 30 ಮನೆಗಳನ್ನು 14 ಸೇಮ್ ಇದೆ ಸೈಜ್, 14 ಕನ್ನಡ. ಇದು ಎಷ್ಟಿದೆ ಸೈಜ್? ಮನೆ ಸೈಜ್ 12ಕ್ಕೆ 14 ಸೈಜ್ 30 ಮನೆಯನ್ನ ನಿರ್ಮಾಣ ಮಾಡಿದೆ ನಮ್ಮ ಎಲ್ಜಿ ಫೌಂಡೇಶನ್. ಸೊ ಈ ತರ ಸಂದರ್ಭದಲ್ಲಿ ಬಹಳಷ್ಟು ಇದು ಯಾರು ಕೂಡ ಒಬ್ಬರೊಬ್ಬರೇ ಮಾಡಂತ ಕೆಲಸಗಳಲ್ಲ. ಇವತ್ತು ಧರ್ಮಸ್ಥಳ ಸಂಘ ಕೊಟ್ಟರು ಕೂಡವೇ ಇಲ್ಲಿ ನೋಡಿ, ಸೈಟ್ ಕೊಡಂತವ್ರು ಬೇರೆ ಇದ್ದಾರೆ, ನಿರ್ಮಾಣ ಮಾಡಂತವ್ರು ಬೇರೆ ಇದ್ದಾರೆ, ಗುರ್ಸಂತವ್ರು ಬೇರೆ ಇದ್ದಾರೆ, ಕಟ್ಸಂತವ್ರು ಬೇರೆ ಇದ್ದಾರೆ, ಆದ್ರೆ ಶಂಕುಸ್ಥಾಪನೆ ಅವರು ಮಾಡೋರೇ ಬೇರೆ ಇದ್ದಾರೆ. ಆದ್ರೆ ಇದೆಲ್ಲರೂ ಕೂಡ ಸೇರಿದಾಗ ಮಾತ್ರ ಇದೊಂದು ಮಹತ್ತರವಾದಂತ ಕಾರ್ಯ ಆಗಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಧರ್ಮಸ್ಥಳ ಸಂಘದ ವೀರೇಂದ್ರ ಹೆಗಡೆ ಅವರ ಮಹಾಪುರುಷರು, ಆ ಮಹಾತಾಯಿ ಈ ಕಾರ್ಯಕ್ಕೆ ಎಲ್ಲೋ ಕೂತು ಈ ತರ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಣ್ಣ ನಮ್ಮ ಹಳ್ಳಿ ಸೇವೆಯನ್ನ ಸಮಾಜಕ್ಕೆ ಒಂದು ನಿಮ್ಮಂತ ಅವರ ಹಿರಿಯರ ಮುಖದಲ್ಲೇ ಒಂದು ಘೋಷಣೆ ಮಾಡೋದನ್ನು ಬಹಳ ಇಷ್ಟಪಟ್ಟಿದ್ದೀನಿ. ನಿಮ್ಮ ಸರ್ಕಾರ ಸೇವೆಗಳಲ್ಲಿ ನಮ್ಮ ವೆಂಕಟೇಶ್ವರ ಹೇಳ್ತಿದ್ರು ಎಲ್ಲವೂ ಮಾಡೋಕ್ಕಾಗಲ್ಲ ಅಂತ. ನಿಜ ಕೂಡ, ಯಾಕಂದ್ರೆ ಸರ್ಕಾರದಲ್ಲಿ ಅವರದೇ ಆದಂತ ಪ್ಯಾರಾಮೀಟರ್ ಬೇಕಾಗುತ್ತೆ. ಆಮೇಲೆ ಪಾಪ ನಮ್ಮ ರಾಜಕಾರಣಿಗಳಿಗೆ, ಬಹುಶಃ ರಾಜಕಾರಣಿಗಳು ಬೇಜಾರು ಮಾಡ್ಕೊಂತಾರೋ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಎಷ್ಟು ಒಟ್ಟಿದೆ ಅವ್ರಿಗೆ ಮನೆ ಮಾಡ್ಕೊಟ್ರೆ ಅಂತ ಏನೋ ಅನಿಸ್ತದೇನೋ ಗೊತ್ತಿಲ್ಲ. ಅದು ಕೂಡ ಅನ್ಸ್ಬೋದು ಅಂತ ಅನ್ಕಂತೀವಿ. ಸರ್ಕಾರದವ್ರ ಮನೆ ಮಾಡ್ಕೊಟ್ರೆ ಅವ್ರದ್ದು ಓಟ್ ಎಷ್ಟಿದೆಯೋ ಮಾಡ್ಕೊಡ್ಬೇಕು, ಮಾಡ್ಕೊಡ್ಬಾರ್ದು, ಯಾರಿಗೆ ಮಾಡ್ಕೊಡ್ಬೇಕು, ಇದೆಲ್ಲ ಪ್ಯಾರಾಮೀಟರ್, ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಯಲ್ಲಿ ನಾವು ಹಂಗೆ ಬಂದಿದ್ದೀವಿ. ಹಂಗಾಗಿ ಈ ಧರ್ಮಸ್ಥಳ ಸಂಘಕ್ಕೆ ಗಮನಕ್ಕೆ ಬಂದ್ರೆ, ಇವತ್ತು ನೀವು ದೇಶಾದ್ಯಂತ ಮಾಡ್ತಿದ್ದೀರಾ, ನಮ್ಮ ಕೈಲಿ ದೇಶಾದ್ಯಂತ ಮಾಡಕ್ಕಾಗಲ್ಲ. ನಮ್ಗೆ ಏನ್ ಶಕ್ತಿ? ನಮ್ಮ ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ನಿಮ್ಮ ಕೈಲಿ ಮಾಡದೇ ಇದ್ದಂತ ಮನೆಗಳಿದ್ದು, ಸೊ ಫಲಾನುಭವಿಗಳಿದ್ದಲ್ಲಿ ನಮ್ಮ ಫೌಂಡೇಶನ್ ತಿಳಿಸಿದಾಗ ಖಂಡಿತವಾಗ್ಲೂ ನೀವು ಯಾರನ್ನು ಗುರುತಿಸಿದಿರೋ ಅವರಿಗೆ ನಮ್ಮ ಕಡೆಯಿಂದ ನೀವು ಏನ್ ಮಾಡಿರ್ತೀರೋ ಈ ಮನೆಗಳನ್ನ ಖಂಡಿತವಾಗ್ಲೂ ನೀವು ಎಷ್ಟು ಮನೆಗಳು ಸೂಚಿಸಿರೋ ಅಷ್ಟು ಮನೆಗಳು ಕೂಡ ನಾವು ಎಲ್ಜಿ ಫೌಂಡೇಶನ್ ಮಾಡಿಕೊಡ್ತೀವಿ. ಇನ್ನೊಂದ್ಸರಿ ಗಮನದಲ್ಲಿ ಇಟ್ಕೊಳ್ಳಿ, ಯಾರು ಗುರುತಿಸ್ತಿರೋ ನಿಮ್ಮ ಧರ್ಮಸ್ಥಳ ಸಂಘ ಇವಾಗ ಹೇಳುದು ಸರ್ಕಾರನೇ ಮಾಡದಕ್ಕಾಗದೇ ಇರೋಂಥ ಕೆಲಸ ಧರ್ಮಸ್ಥಳ ಸಂಘ ಮಾಡಿದೆ. ಧರ್ಮಸ್ಥಳ ಸಂಘನೂ ಮಾಡದೇ ಇರಕ್ಕೆ ಈಗ ಒಂದೂರಿಗೆ 10 ಕೊಡಕ್ಕಾಗಲ್ಲ. 10 ಫಲಾನುಭವಿಗಳು ಸಿಕ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ, ಒಂದು ಮಾತ್ರ ಕೊಡಕ್ಕಾಗಲ್ಲ. ಅಂತಂದ್ರೆ ನನಗೊಂದು ಅವಕಾಶ ಕೊಡಿ, ಖಂಡಿತವಾಗ್ಲೂ ನಮ್ಮ ಎಲ್ಜಿ ಫೌಂಡೇಶನ್ ಅದನ್ನು ಮಾಡಿಕೊಡುತ್ತೆ. ಅಲ್ಲದೆ ಈ ತಾಯಿ ಪಾಪ ಹೇಳ್ತಿದ್ರು, ನನ್ನ ಕೊನೆ ದಿನಗಳನ್ನ ತೀರ್ಥಯಾತ್ರೆನ ನೀವೇ ಮಾಡ್ಕೊಡ್ಬೇಕಂತ. ಇವ್ರ ಅಜ್ಜಿ ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ದು? ಇದೆ, ಬ್ಯಾಂಕ್ ಅಕೌಂಟ್ ಇದೆಯಾ? ಊಟಕ್ಕೆಲ್ಲ ಚೆನ್ನಾಗಿ ನಡೀತದಲ್ಲ? ಒಂದು ಕೆಲಸ ಮಾಡಿ, ಅವರ ಕೊನೆ ದಿನಗಳ ತೀರ್ಥಯಾತ್ರೆಯನ್ನ ಅವತ್ತು ಯಾರು ಕೂಡ ಕೈಯಿಂದ ಖರ್ಚು ಮಾಡಿ ಅವರ ಕೊನೆ ದಿನಗಳನ್ನ ಸಾಗಿಸಬಾರದು. ಆಮೇಲೆ ಯಾರು ಕೂಡ ಹಿಂದೆ ಮುಂದೆ ಹೋಗಬಾರದು. ಅಯ್ಯೋ ಅವರು ಪಾಪ ಅವ್ರನ್ನ ಎತ್ತಿದ್ರೆ ಏನ್ ಕಷ್ಟವೋ, ನಾಳೆ ಬೆಳಗ್ಗೆ ನಾವು ಕೈಯಿಂದ ಹಾಕಬೇಕಲ್ಲ ಅನ್ನಂತ ಮನಸ್ಥಿತಿ ಯಾರಿಗೂ ಬರಬಾರದನ್ನಂತ ಮನಗಂಡು ಇವತ್ತು ಅವರ ಹೆಸರಲ್ಲಿ ಒಂದು 10,000 ರೂಪಾಯಿಗಳನ್ನ ಅವರ ಕೊನೆ ದಿನಗಳನ್ನ ಕಳೆಯುವಂತ ಸಂದರ್ಭದಲ್ಲಿ ಇಲ್ಲಿ ಯಾರು ನಮ್ಮ ನಾಗೇಶ್ ಅಂತ ಅವರು ಪುಣ್ಯಾತ್ಮರು ಇದ್ದಾರೆ, ಅವರು ಬಂದು ನಿಂತ್ಕೊಂಡು ಮಾಡಬೇಕಾದ್ರೆ ಯಾರು ಅವರಿಗೆ ನಾಮಿನಿ ಹಾಕ್ತೀರಾ, ಆ ನಾಮಿನಿ ಹಾಕಿ ನಾನು ಇವತ್ತೇನು ಚೆಕ್ ಕೊಡ್ತೀನಿ ಆ ಚೆಕ್ ಅವರ ಹೆಸರಲ್ಲಿ ಡಿಪಾಸಿಟ್ ಮಾಡಿ ಅವರು ಯಾರು ನಾಮಿನಿ ಇರ್ತೀರಿ ಅವರ ನಾಮಿನಿಯನ್ನು ಪಡೆದು ಅವರ ಅಂತ್ಯ ಸಂಸ್ಕಾರಗಳ ಕೊನೆ ದಿನಗಳನ್ನ ಇಲ್ಲಿ ನೆರವೇರಿಸಿಕೊಡ್ಬೇಕನ್ನಂತ
ಆ ತಾಯಿ ಚೌಡೇಶ್ವರಿ ನಮ್ಮನ್ನ ಈ ಭಾಗದಲ್ಲಿ ನೆಲೆಸಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಯಂಗ್ ಮಾಡಿ ನಮಗೂ ಕೂಡ ಈ ಸಮಾಜದಲ್ಲಿ ಬದುಕಕ್ಕೆ ಹಕ್ಕಿದೆ ಅಂತ ತೋರ್ಸ್ಕೊಟ್ಟಂತ ನಿಮ್ಮೆಲ್ಲರೂ ಅಂದ್ರೆ ಕಟ್ಟೆ ಕಡ ವ್ಯಕ್ತಿ ಕೂಡ ಈ ಭೂಮಿ ಮೇಲೆ ಬದುಕಕ್ಕೆ ಅರ್ಹತೆ ಇದೆ ಅನ್ನೋ ತೋರಿಸ್ಕೊಟ್ಟ ಮಂಜುನಾಥ ಸ್ವಾಮಿ ದೈವ ಭಕ್ತರು ಆದಂತ ವೀರೇಂದ್ರ ಹೆಗ್ಡೆ ಅವರು ಮಾಡ್ತಕ್ಕಂಥ ಈ ಕೆಲಸ ಕಾರ್ಯಗಳನ್ನ ನಮ್ಮನ್ನು ಪ್ರೇರಣೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಎಲ್ಲರಿಗೂ ಹೊಂದಿಸಿ ನನ್ನ ಹಣೆಯಚ್ಚೆ ನಮಸ್ಕರಿಸ್ತೇನೆ.